ಎಲ್ಲರಿಗೂ ನಮಸ್ಕಾರ. ರಿಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ನಾನೊಂದು ಡ್ರೈ ಫ್ರೂಟ್ಸ್ದು ಬಾಲುಷಾ ಅಂತ ಅನ್ಬೋದು, ಅದು ಮಾಡ್ತಾಯಿದ್ದೀನಿ. ನೋಡ್ಬೋದು ನೀವು ಇವಾಗ. ಇದನ್ನು ಮಾಡಲಿಕ್ಕೆ ನಮಗೆ ಇಲ್ಲಿ ನಾನು ಒಂದು ಮುಕ್ಕಾಲು ಕಪ್ಪು ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ನೀವು ಆಗಲ್ಲ ಅಂತಂದರೆ ಗೋಧಿ ಹಿಟ್ಟು ಸ್ವಲ್ಪ ಮತ್ತು ಮೈದಾ ಹಿಟ್ಟು ತೊಗೋಬೋದು. ನಾನು ಇದು ತೊಗೊಂಡಿದ್ದೀನಿ. ಇದೊಂದು 1/4 ಕಪ್ನಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಮತ್ತು ಇದಕ್ಕೆ ಉಪ್ಪು ತೊಗೊಂಡಿದ್ದೀನಿ. ನಾನು ಹಿಟ್ಟು ಕಲಿಸ್ಬೇಕಾದ್ರೆ ಉಪ್ಪು ಹಾಕ್ಬಿಟ್ಟು, ಮತ್ತು ಇಲ್ಲಿ ತುಪ್ಪವನ್ನು ಇಟ್ಕೊಂಡಿದ್ದೀನಿ. ನಂದಿನಿ ತುಪ್ಪ ನೋಡ್ಬೋದು. ಇದೊಂದು 3 ಸ್ಪೂನು ನಮಗೆ ಹಿಟ್ಟು ಕಲಿಸ್ಲಿಕ್ಕೆ ಬೇಕಾಗುತ್ತೆ. ಇದು ಅಚ್ಚು ಬೆಲ್ಲ. ಈ ಥರದ್ದೇ ಎರಡು, ಇದು ಈ ಥರ ಬರ್ತದೆ ನೋಡಿ. ಈ ಥರ ನೀವು ಯಾವುದಾದ್ರೂ ನೋಡಿ ತೊಗೋಬೋದು. ಈ ಥರದೇ ಇದು ಅಂತಂದರೆ ಒಂದು 100 ಗ್ರಾಮ್ ಆಗ್ಬೋದು. 100 ಗ್ರಾಮ್ ಬೆಲ್ಲ ಅಂತ ಅಂದ್ಕೊತೀನಿ. ಇದು ನಾನು ಇದು ಬೆಲ್ಲವನ್ನು ನಾವು ತೆಂಗಿನಕಾಯಿ ತುರಿತೀವಲ್ಲ, ಇಂಥ ಮಣೆ ಒಳಗೆ ನಾನು ತುರಿದಿದ್ದೀನಿ. ಇದ್ರೊಳಗೆ ತುರಿದ್ಬಿಟ್ಟು ಈ ಥರ ಕರಗಿಸಿ ನೀರನ್ನು ಮಾಡ್ಕೊಂಡಿದ್ದೀನಿ. ನೋಡ್ಬೋದು ನೀವು. ಇದು ನಮಗೆ ಬೇಕಾಗುತ್ತೆ. ನಾವು ಹಿಟ್ಟು ಕಲಿಸ್ತೀವಲ್ಲ, ಇದಕ್ಕೆ ಈ ಬೆಲ್ಲದ ನೀರೇ ಹಾಕಿ ನಾವು ಹಿಟ್ಟು ಕಲಿಸ್ಬೇಕಾಗುತ್ತೆ. ಮತ್ತು ಇದು ಸಕ್ಕರೆ ಪಾಕ ಮಾಡಿ ನಾವು ಡಿಪ್ ಮಾಡಿ ಅದ್ರೊಳಗೆ ಎದ್ದಿಟ್ರೆ ಸೇಮ್ ನಮಗೆ ಬಾಲುಷಾ ಬಂದಂಗೆ ಬರ್ತದೆ. ನೋಡ್ಬೋದು. ಇದಕ್ಕೆ ಮತ್ತೆ ಇಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸ್ ಇಟ್ಕೊಂಡಿದ್ದೀನಿ. ಇದು ತೆಂಗಿನಕಾಯಿ, ಹಸಿ ತೆಂಗಿನಕಾಯಿದು ಈ ಥರ ಪೀಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಅಂತಂದರೆ ಅರ್ಧ ಸ್ಪೂನಷ್ಟು ಗಸಗಸೆ, 1 ಸ್ಪೂನಷ್ಟು ಬಿಳಿ ಎಳ್ಳು, ಅನ್ಪಾಲಿಶ್ ಇದೆ, ಪಾಲಿಶ್ ಇಲ್ಲ. ಮತ್ತು ಈ ಕಡೆ ನೋಡ್ಬೋದು ನೀವು ಸ್ವಲ್ಪ ಗೋಡಂಬಿ ಇಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ನೋಡ್ಬೋದು ಸ್ವಲ್ಪನೇ ಇದೆ ಇರೋದು. ಇಲ್ಲಿ ನಾನು ಏಲಕ್ಕಿ ಇಟ್ಕೊಂಡಿದ್ದೀನಿ, 1-2 ಏಲಕ್ಕಿ. ಮತ್ತು ಇಲ್ಲಿ ಒಂಚೂರು 5ರಿಂದ 6 ಬಾದಾಮು ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ ನಾವು ಈಗ ಮಿಕ್ಸ್ ಮಾಡ್ಕೊಂಡು ಹಿಟ್ಟು ಕಲಿಸೋದನ್ನು ತೋರಿಸ್ತೀನಿ ನಿಮಗೆ. ನಾನೀಗ ಬಾಣಲೆ ಇಟ್ಕೊಂಡಿದ್ದೀನಿ. ಇವಾಗ ನಾನು ಸ್ಟವನ್ನು ಹಚ್ಚಿ ಇದಕ್ಕೆ ನಾನೀಗ ಸಕ್ಕರೆ ಹಾಕ್ತಾಯಿದ್ದೀನಿ. ನೋಡ್ಬೋದು. ನಾನು ಇದಿಷ್ಟು ಸಕ್ಕರೆ ಇಟ್ಕೊಂಡಿದ್ದೀನಲ್ಲ, ಇದಿಷ್ಟು ಸಕ್ಕರೆ ಹಾಕ್ತೀನಿ. ಮತ್ತು ಇಷ್ಟೇ ನಾನು ನೀರು ಹಾಕ್ತೀನಿ. ನೋಡ್ಬೋದು ಸಕ್ಕರೆ ಎಷ್ಟು ತೊಗೊಂಡಿದ್ದೀನೋ ನೀರನ್ನು ಅಷ್ಟೇ ತೊಗೊಂಡಿದ್ದೀನಿ. ನೀವು ಮಾಡಬೇಕಾದ್ರೆ ಜಾಸ್ತಿ ಪ್ರಮಾಣ ಇದ್ದರೆ ಜಾಸ್ತಿ ಪ್ರಮಾಣ ತೊಗೊಳ್ಳಿ. ಒಂದು ಬಟ್ಲು ಅಳತೆ ತೊಗೋಬೋದು. ಅಷ್ಟೇ ಅಂತಲ್ಲ, ಒಂದು ಬಟ್ಲು ಅಳತೆ. ನಾನು ಇದನ್ನು ಇವಾಗ ಹಾಕ್ತಾಯಿದ್ದೀನಿ. ನೋಡ್ಬೋದು. ನಾನು ಇವಾಗ ಇದನ್ನು ಕಲಿಸ್ತಾ ಇರ್ತೀನಿ. ಇದು ಪಾಕ ನಮಗಾಗಬೇಕು. ನಾನು ಇದನ್ನು ಕರಗಿಸಿ ಪಾಕ ಮಾಡ್ಕೊತೀನಿ. ನೀವು ನೋಡ್ಬೋದು ನಮ್ಮದು ಸಕ್ಕರೆ ಎಲ್ಲ ಕರಗಿದೆ. ನಾನು ಇದನ್ನು ಸಕ್ಕರೆ ಕರಗಿದಾದ್ಮೇಲೆ ಎತ್ತಿಟ್ಕೊತೀನಿ. ನಮಗಿದು ಬೇಕಾಗುತ್ತೆ. ನೋಡ್ತಾ ಇದ್ದೀರಲ್ಲ. ಈಗ ನಾನು ಇದು ಹಿಟ್ಟು ತೊಗೊಂಡಿದ್ದೀನಲ್ಲ, ಇದು ಸಾಣಿಸ್ಬಿಟ್ಟೆ ಇಟ್ಟಿದ್ದೆ ನಾನು. ಇದು ಹಿಟ್ಟು ಹಾಕ್ಕೊತೀನಿ ಇವಾಗ. ಇದು ಹಿಟ್ಟು ಹಾಕ್ಕೊಂಡು ಇದಕ್ಕೆ ನಾನು ಈಗ ಉಪ್ಪು ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು. ಈಗ ಇದಕ್ಕೆ ನಾನು 3 ಸ್ಪೂನಷ್ಟು ತುಪ್ಪವನ್ನು ಹಾಕ್ಕೊತೀನಿ. ನೋಡ್ಬೋದು. ಇದು 3 ಸ್ಪೂನ್ ಇದೆ ತುಪ್ಪ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ನೋಡ್ಬೋದು. ಇದು ಇವಾಗ ಮಿಕ್ಸ್ ಆಗಿದೆ ನಮಗೆ. ನಾನು ಇದಕ್ಕೆ ಬೆಲ್ಲದ ನೀರು ಮಾಡಿ ಇಟ್ಕೊಂಡಿದ್ದೇವಲ್ಲ, ಅದು ಹಾಕ್ಕೊತೀನಿ. ನೋಡ್ಬೋದು ನೀವು. ಸೋಸ್ತಾ ಇದ್ದೀನಿ ನೀರಿನಲ್ಲಿ. ನೋಡ್ಬೋದು. ಇದು ನಾನು ಒಂದೇ ಸರ್ತಿನೇ ಹಾಕ್ಕೊಳ್ಳೋದಿಲ್ಲ. ಸ್ವಲ್ಪ ನನಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊತೀನಿ. ಇದು ನಾನು ಬೆಲ್ಲದ ನೀರಿನಲ್ಲೇ ಕಲಿಸೋದು. ಇದು ತುಂಬ ಟೇಸ್ಟಾಗಿರುತ್ತೆ ಮತ್ತು ರುಚಿಯಾಗಿರುತ್ತೆ. ಮಕ್ಕಳಿಗೆ ಮನೆಯಲ್ಲಿ ದೊಡ್ಡವರಿಗೆ ತಿನ್ನಕ್ಕೆ ಕೊಡ್ಬೋದು. ನೋಡ್ಬೋದು ನಂದು ಹಿಟ್ಟು ಇಷ್ಟಕ್ಕೆ ಸಾಕು, ಇಷ್ಟಕ್ಕೆ ಸರಿಯಾಗಿದೆ. ನೋಡ್ತೀರಲ್ಲ. ಈಗ ನಮಗೆ ಹಿಟ್ಟಿದು ಸರಿಯಾಗಿದೆ. ನೋಡ್ಬೋದು ನೀವು. ನಾನು ಹಾಕಿದ ಬೆಲ್ಲ ಆಯಿತು ಮತ್ತು ತುಪ್ಪ ಆಯಿತು, ಎಲ್ಲ ಹೊಂದ್ಕೊಂಡಿದೆ. ನೀವು ನೀರು ಹಾಕೋಬೇಕಾದ್ರೆ ಸ್ವಲ್ಪ ಫಸ್ಟಿಗೆ ನೋಡಿನೇ ಹಾಕ್ಕೊಳ್ರಿ. ಈಗ ನಮಗೆ ಗೊತ್ತಿದೆ, ಒಂದು ಚೂರು ನೋಡಿ ಹಾಕೊಂಡಿದ್ದೇವೆ. ಸರಿಯಾಗಿದೆ. ಇದೇ ಥರ ಇರಬೇಕು. ನಾನಿವಾಗ ನಾವು ತೊಗೊಂಡಿದ್ದೇವಲ್ರಿ, ಈಗ ಇದಕ್ಕೆ ಹಸಿ ಕೊಬ್ಬರಿ ಮತ್ತು ಈಗ ನೋಡಿರಿ ನಾನು ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊಂಡಿದ್ದೀನಿ. ಏಲಕ್ಕಿ, ಬಾದಾಮು, ಗೋಡಂಬಿ ಎಲ್ಲನೂ ಹಾಕ್ಕೊಂಡಿದ್ದೀನಿ. ನೋಡ್ಬೋದು. ಇದನ್ನು ಹಾಕ್ಕೊಂಡ್ಬಿಟ್ಟು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಯಾಕಂದರೆ ಮಕ್ಕಳಿಗೆ ಏನಾನ ಒಂದು ಹೊಸ ತಿಂಡಿ ಮಾಡಿಕೊಡ್ಬೇಕಲ್ರಿ. ಅದಕ್ಕಾಗಿ ನಾವು ಈ ಥರ ಮಾಡ್ತೀವಿ. ಅಂಗಡಿಯಿಂದ ತರಿಸ್ತೀವಿ. ಆದ್ರೂ ಅಂಗಡಿಯಿಂದ ತರಿಸೋದು ಅದು ಬೇಗ ಮುಗಿದೋಗುತ್ತೆ, ದುಡ್ಡು ಹೋಗುತ್ತೆ, ಆದರೆ ಬೇಗ ಮುಗಿದೋಗುತ್ತೆ. ಈ ಥರ ಮಕ್ಕಳಿಗೆ ಮನೆಯಲ್ಲಿ ಮಾಡಿದ್ರೆ ನೋಡ್ಬೋದು ನೀವು. ಇಲ್ಲಿ ನಾನು ಹಿಟ್ಟು ಕಲಸಿದ್ದೀನಿ. ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ನೋಡ್ಬೋದು. ನಾವು ಹಾಕಿದ ಎಳ್ಳಿರ್ಬೋದು, ಮತ್ತು ಗಸಗಸೆ ಇರ್ಬೋದು, ಬಾದಾಮಿ ಇರ್ಬೋದು, ಗೋಡಂಬಿ ಇರ್ಬೋದು.
ಇದು ಡ್ರೈ ಫ್ರೂಟ್ಸ್ನ ಬಾದುಷ ಅನ್ಬೋದು ನೀವು. ಇದು ಡ್ರೈ ಫ್ರೂಟ್ಸ್ಲಿಂದ ಮಾಡುವಂಥದ್ದು. ನೋಡ್ಬೋದು ನಾನೀಗ ಹಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಈ ಥರ ಚೆನ್ನಾಗಿ ಮತ್ತೆ ಕಲಿಸ್ಕೊತಾ ಇದ್ದೀನಿ ನೋಡ್ಬೋದು. ಇದು ಕಲಿಸ್ಕೊಂಡ್ಬಿಟ್ಟು ಈ ಥರ ನಾನು ಇದು ಮಾಡ್ತಾಯಿದ್ದೀನಿ. ಈ ಥರ ಉದ್ದನೆ ರೌಂಡ್ ಶೇಪಲ್ಲಿ ಇದನ್ನು ಮಾಡಿಬಿಟ್ಟು ಕಟ್ ಮಾಡ್ತೀನಿ ನೋಡ್ಬೋದು. ಇದು ಒಳ್ಳೆಯದೊಂದು ಹೆಲ್ದಿ ಮತ್ತು ಟೇಸ್ಟಿ ಆಗಿರುವಂತಹ ರೆಸಿಪಿ ಆಗಿದೆ ನೋಡ್ಬೋದು. ನಾನೇನು ಹಾಕಿದೆಲ್ಲ ಹಾಗೆ ಕಾಣ್ತಾ ಇದೆ. ನಾನು ಇಷ್ಟಿಷ್ಟು ನಾನು ಕಟ್ ಮಾಡ್ತಾಯಿದ್ದೀನಿ ನೋಡ್ಬೋದು. ಇದು ನಮಗೆ ಇಷ್ಟಿಷ್ಟು ಸಾಕು. ನಿಮಗೆ ಸೈಜು ದೊಡ್ಡದು ಬೇಕಿದ್ರೆ ದೊಡ್ಡದು ಮಾಡಿರಿ, ಚಿಕ್ಕದು ಬೇಕಿದ್ರೆ ಚಿಕ್ಕದು ಮಾಡಿರಿ. ಈ ಥರ ನಾನು ಮಾಡಿಟ್ಕೊತಾ ಇದ್ದೀನಿ ನೋಡ್ಬೋದು. ಈಗ ನಾವು ಇದನ್ನು ಈ ಥರ ರೌಂಡ್ ಮಾಡಿ, ಇದು ಚೂರು ಜಾಸ್ತಿ ಆಯಿತು. ಇದು ಈ ಥರ ನಾವು ಈ ಥರನೇ ಮಾಡಿಬಿಟ್ಟು ಹಿಂಗೆ ಪ್ರೆಸ್ ಮಾಡಿ ಇದನ್ನು ಇದಕ್ಕೆ ಬಾಲುಶಾಹಿ ಯಾವ ಥರ ಮಾಡ್ತಾರಲ್ರಿ ಅದೇ ಥರನೇ ನಾನು ಮಾಡ್ತಾಯಿದ್ದೀನಿ ನೋಡ್ಬೋದು. ಈ ಥರ ನಾವು ಈ ಥರ ಒಳಗಡೆ ಈ ಥರನೇ ಇದು ನಾನು ಡ್ರೈ ಫ್ರೂಟ್ಸ್ ಹಾಕಿದ ಕಡೆಯಿಂದಾಗಿ ಅದು ಒಂಚೂರು ಇದಾಗುತ್ತೆ, ಅದೇನಿಲ್ಲ. ಈ ಥರನೇ ನೋಡ್ಬೋದು. ನಾನು ಚೆನ್ನಾಗಿ ಇದನ್ನು ಈ ಥರ ರೌಂಡ್ ಶೇಪಲ್ಲಿ ಫ್ರೆಂಡ್ ನೀವು ನೋಡ್ಬೋದು. ನಾನು ಇದು ಡಿಸೈನ್ ನೋಡಿರಿ, ಇದು ಒಂಚೂರು ಮಕ್ಕಳು ತಿನ್ನಬೇಕಾದ್ರೆ ಇದು ಚೆನ್ನಾಗಿ ಕಾಣುತ್ತೆ, ಒಂಥರ ಬುಟ್ಟಿ ಥರ, ಈ ಥರ ಅಟ್ರಾಕ್ಟಿವ್ ಇರಲಿ ಅಂಥೇಳಿ ನಾನು ಈ ಥರ ಮಾಡ್ಕೊತಾ ಇದ್ದೀನಿ. ಮತ್ತು ಇದು ನೋಡ್ಬೋದು ನೀವು ಬಾಲುಷ ಯಾವ ಥರ ಮಾಡ್ತಾರೋ ಆ ಥರನೇ ನಾನು ಮಾಡ್ಕೊಂಡಿದ್ದೀನಿ ನೋಡ್ಬೋದು. ನಾನು ನಿಮಗೆ 2 ಥರ ಮಾಡಿ ತೋರಿಸ್ತಾ ಇದ್ದೀನಿ. ನಿಮಗೆ ಯಾವುದು ಇಷ್ಟ ಆಗುತ್ತೋ, ಯಾವುದು ಈಸಿ ಆಗುತ್ತೋ ಅದು ಮಾಡಿರಿ. ಸ್ವಲ್ಪ ಶೇಪ್ ಚೇಂಜ್ ಇದ್ದರೆ ಮಕ್ಕಳಿಗೆ ಸ್ವಲ್ಪ ತಿನ್ನೋಕ್ಕೆ ಖುಷಿ ಆಗುತ್ತೆ, ಮತ್ತು ನೋಡಿದ ತಕ್ಷಣ ತಿನ್ಬೇಕನ್ನಿಸುತ್ತೆ. ಇದರೊಳಗೆಲ್ಲ ಹೆಲ್ದಿದು ಡ್ರೈ ಫ್ರೂಟ್ಸ್ ಹಾಕಿದ್ದೀವಿ. ಇದು ತುಂಬ ಟೇಸ್ಟ್ ಆಗಿರುತ್ತೆ ಫ್ರೆಂಡ್. ಇವಾಗ ನೀವು ನೋಡ್ಬೋದು ನಾನು ಬಾಣಲೆ ಇಟ್ಕೊಂಡಿದ್ದೀನಿ. ಇದು ನಾನು ಎಣ್ಣೆ ಒಳಗೆ ಕರಿಬೇಕು. ಸೇಮ್ ಇದು ಬಾಲುಷ ಮಾಡ್ದಂಗೆ ಇರುತ್ತೆ, ಮತ್ತು ತಿನ್ನೋಕ್ಕೂ ಟೇಸ್ಟಾಗಿಯೂ ಇರುತ್ತೆ ನೋಡ್ಬೋದು. ನಾನಿವಾಗ ಆಯಿಲನ್ನು ಹಾಕೋತಾ ಇದ್ದೀನಿ ನೋಡ್ಬೋದು. ಇವಾಗ ಆಯಿಲ್ ಹಾಕೋತಾ ಇದ್ದೀನಿ. ಇದು ಒಂಚೂರು ಆಯಿಲ್ ಬಿಸಿ ಆಗೋಕ್ಕೆ ನಮಗೆ ನಾನು ಒಂಚೂರು ಹೈ ಫ್ಲೇಮ್ನಲ್ಲಿ ಇಟ್ಕೊತೀನಿ, ಆಮೇಲೆ ಸ್ಲೋ ಮಾಡ್ಕೊತೀನಿ. ಈಗ ನೋಡ್ಬೋದು ನಮ್ಮದು ಆಯಿಲು ಇದು ಬಿಸಿಯಾಗಿದೆ. ನಾವೀಗ ಮಾಡ್ಕೊಂಡಿರೋವಂಥ ಬಾಲುಷನ ಹಾಕೋತೀವಿ. ಇದು ತುಂಬ ಮೀಡಿಯಮ್ ಫ್ಲೇಮ್ನಲ್ಲಿ ಇಡೋದಿಲ್ಲ, ಅಷ್ಟೇ ಹೈ ಫ್ಲೇಮ್ನು ಬೇಡ, ಸ್ವಲ್ಪ ಮೀಡಿಯಮ್ ಸ್ಲೋ ಫ್ಲೇಮ್ನಲ್ಲೇ ಇರಲಿ. ಈಗ ನಾವು ಒಂದೊಂದೇ ಬಾಲುಷ ಬಿಟ್ಕೊತಾ ಇದ್ದೀನಿ ನೋಡ್ಬೋದು. ಈಗ ಒಂದೊಂದೇ ಹಾಕಿಬಿಟ್ಟು ಈ ಥರನೇ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ನೋಡ್ಬೋದು. ಈ ಥರನೇ ಇದ್ರ ಮೇಲೆ ಆಯಿಲನ್ನು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ನೋಡ್ಬೋದು ನೀವು. ಇದು ತಿನ್ನೋಕ್ಕೆ ತುಂಬ ಟೇಸ್ಟಾಗಿರುತ್ತೆ, ಮಕ್ಕಳಿಗೆ ಇಷ್ಟ ಆಗುತ್ತೆ ಈ ಥರ ಮಾಡಿಕೊಟ್ರೆ ನೋಡ್ಬೋದು. ನಾನು ಹಾಗೆ ತಿರುಗಿಸ್ತಾ ಇದ್ದೀನಿ ನೋಡಿರಿ. ಇಲ್ಲಿ ನೋಡಿರಿ ಈ ಥರ ಬ್ರೌನ್ ಕಲರ್ ಬಂದರೆ ಸಾಕು. ಈಗ ನಾವು ಬಾಲುಷ ಯಾವ ಥರ ಮಾಡ್ತೀವೋ ಅದೇ ಥರನೇ ಇದನ್ನು ಒಂದು ಡಿಶ್ಶು. ಇದು ಹೊಸ ಡಿಶ್ಶು. ಇದು ನಾನು ಡ್ರೈ ಫ್ರೂಟ್ಸನ್ನು ಹಾಕಿ ಮಾಡಿದ್ದೇನೆ. ಇದು ಮಕ್ಕಳಿಗೆ ಒಳ್ಳೆಯದು ಮತ್ತು ದೊಡ್ಡವರಿಗೂ ಒಳ್ಳೆಯದು. ಮತ್ತು ನೀವೆಲ್ಲರ ಹೊರಗಡೆ ಹೋಗಬೇಕಾದ್ರೆ ಇಂಥದ್ದೊಂದು ಹೆಲ್ದಿ ಫುಡ್ ತೊಗೊಂಡು ಹೋದರೆ ನಿಮಗೆ ಒಳ್ಳೆಯದು, ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ನೀವು ಮನೆಯಲ್ಲಿ ಈ ಥರನೇ ಮಾಡ್ಕೊಳ್ಳಿ. ಇದನ್ನು ನೀವು 2 ರಿಂದ 3 ನಿಮಿಷ ಕಾಲ ಇದೇ ಥರನೇ ಸ್ವಲ್ಪ ಈ ಥರನೇ ಈ ಕಡೆ ಒಂದು ಸೈಡು ಸ್ವಲ್ಪ, ಈ ಕಡೆ ಒಂದು ಸೈಡು ಸ್ವಲ್ಪ ನೀವು ಇದೇ ಥರನೇ ಬೇಯಿಸ್ರಿ. ಅಂದರೆ ಅದು ಒಳಗೆಲ್ಲ ಇಟ್ಟು ನಾವು ತುಪ್ಪವನ್ನು ಯೂಸ್ ಮಾಡಿದ್ದೇವೆ ಮತ್ತು ಡ್ರೈ ಫ್ರೂಟ್ಸನ್ನು ಯೂಸ್ ಮಾಡಿದ್ದೇವಲ್ಲ, ಹಾಗಾಗಿ ಅದನ್ನು ಅಷ್ಟೇನು ತುಂಬ ಬೇಯಿಸಬೇಕಾಗಿಲ್ಲ. ಆದರೆ ನಮಗೆ ಚೆನ್ನಾಗಿ ಎಲ್ಲನೂ ಒಳಗಡೆ ಚೆನ್ನಾಗಿ ಬೇಯಬೇಕಂತಂದರೆ ನಾವು ಈ ಥರನೇ ಸ್ವಲ್ಪ ಕೆಳಗೆ ಮೇಲೆ ಮಾಡ್ತಾಯಿದ್ರೆ ಒಂಚೂರು ಚೆನ್ನಾಗಿ ಬೇಯುತ್ತೆ. ಇದು ಶೇಪ್ ನೋಡಿರಿ, ಈ ಥರನೂ ಮಾಡ್ಕೋಬೋದು ಅಂಥೇಳಿ ನಾನು ನಿಮಗೆ ಮಕ್ಕಳಿಗೆ ಸುಮ್ಮನೆ ಒಂಚೂರು ಅಟ್ರಾಕ್ಟಿವ್ ಇರಲಿ ಅಂಥೇಳಿ ಆ ಥರ ಶೇಪ್ ಮಾಡಿದ್ದೀನಿ ನೋಡ್ಬೋದು. ಇದು ನಾನು ಮೀಡಿಯಮ್ ಫ್ಲೇಮ್ನಲ್ಲೇ ಸ್ವಲ್ಪ ಸ್ಲೋ, ತುಂಬ ಹೈ ಇಲ್ಲ, ಹೀಗೇ ನೀವು ಒಂದು 3 ನಿಮಿಷಗಳ ಕಾಲ ಇದನ್ನು ಈ ಥರನೇ ಇದೇ ಥರನೇ ತೆಗೆದು ಈ ಸೈಡು ಆ ಸೈಡು 2 ಸೈಡು ಚೆನ್ನಾಗಿ ಈ ಥರನೇ ಬೇಯಿಸಬೇಕು, ಅಂದಾಗ ನಿಮಗೆ ಚೆನ್ನಾಗಿ ಸಿಗುತ್ತೆ.
ಒಳಗಿಂದ ಡ್ರೈ ಫ್ರೂಟ್ಸ್ ಏನೂ ಆಗಿರಲ್ಲ ನೋಡ್ಬೋದು ನೀವು. ಸ್ವಲ್ಪ ಮೇಲ್ಗಡೆದು ಇದು ಚೆನ್ನಾಗಿ ಫ್ರೈ ಆದರೆ ಸ್ವಲ್ಪ ಹಿಂಗೆ ಬ್ರೌನ್ ಕಲರ್ ಬರುತ್ತೆ ನೋಡ್ಬೋದು. ನಮಗೆ ಒಣ ಕೊಬ್ಬರಿ ಕಾಣ್ತಾ ಇದೆ, ಅದು ಹಸಿ ತೆಂಗಿನಕಾಯಿದು ಹಾಕಿದ್ದು ಕಾಣ್ತಾ ಇದೆ, ನೀವು ನೋಡ್ಬೋದು. ಇದನ್ನು ನಾನು ಸಕ್ಕರೆ ಪಾಕ ಮಾಡ್ಕೊಂಡಿದ್ದೆ ನೋಡಿರಿ. ಈಗ ಇದಕ್ಕೆ ಹಾಕ್ತಾಯಿದ್ದೀನಿ ನೋಡ್ಬೋದು. ಈಗ ಇದು ಸಕ್ಕರೆ ಪಾಕದಾಗ ಹಾಕಿಬಿಟ್ಟು ನಾನು ಇದನ್ನು ಈ ಪಾಕದಲ್ಲೇ ಒಂದು 2 ರಿಂದ 3 ನಿಮಿಷಗಳ ಕಾಲ ಬಿಡ್ತೀನಿ ನೋಡ್ಬೋದು. ಈ ಥರ ಸುಮ್ಮನೆ ಇದು ಡಿಪ್ ಮಾಡಿದ್ರೆ ಸಾಕು, ಅದು ನಮಗೆ ಬಾಲುಷಾ ಥರನೇ ಬರುತ್ತೆ ನೋಡ್ಬೋದು. ನಾನು ಸಕ್ಕರೆ ಪಾಕದಲ್ಲಿ ಹಾಕಿ ಒಂದು 2 ರಿಂದ 3 ನಿಮಿಷ ಬಿಟ್ಟಿದ್ದೆ. ಈ ಥರ ನೋಡಿರಿ ಎಷ್ಟು ಒಳ್ಳೆ ಕಲರ್ ಬಂದಿದೆ. ಇದು ಪರ್ಫೆಕ್ಟು ಆಗಿ ಬೆಂದಿದೆ ಅಂತ ಅರ್ಥ ನೋಡ್ಬೋದು. ಈಗ ನಮ್ಮದು ಬಾಲುಷಾ ಆಗಿದೆ ಫ್ರೆಂಡ್. ಇವಾಗ ನೋಡ್ಬೋದು ನಮ್ಮದು ಡ್ರೈ ಫ್ರೂಟ್ಸು ಬಾಲುಷಾ ರೆಡಿಯಾಗಿದೆ. ಇದನ್ನು ಇವಾಗ ಬಿಸಿಯಾಗಿದೆ, ಅದಕ್ಕೆ ಇದು ನಾವು ಸಕ್ಕರೆ ಪಾಕ ಹಾಕಿದ್ದೀವಲ್ರಿ, ಅದಾದಮೇಲೆ ಸೇಮ್ ನಾವು ಬಾಲುಷಾ ಸಕ್ಕರೆ ಪಾಕದಾಗ ಯಾವ ಥರ ಮಾಡ್ತೀವಿ ಅದೇ ಥರನೇ ಇರುತ್ತೆ ಇದು. ಈಗ ಇನ್ನೊಂಚೂರು ಹೀರ್ಕೋಬೇಕದು, ಎಳ್ಕೋಬೇಕು ಸಕ್ಕರೆ ಪಾಕ, ಆವಾಗ ಚೆನ್ನಾಗಿ ಒಳ್ಳೆ ಟೇಸ್ಟ್ ಆಗುತ್ತೆ. ಇದು ನಾವು ಬಾಲುಷಾ ಮಾಡಿದ್ದು ಡ್ರೈ ಫ್ರೂಟ್ಸಲ್ಲಿ. ನಿಮಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ. ನೀವು ನೋಡಬೇಕು ನಮ್ಮ ಚಾನಲ್, ನಮ್ಮದು ರೆಸಿಪಿಗಳನ್ನು ಸ್ಕಿಪ್ ಮಾಡದೆ. ಧನ್ಯವಾದಗಳು ವಿಡಿಯೋನ ನೋಡೋದಕ್ಕಾಗಿ.